की जय श्री राम, जय श्री राम, भारतीय जनता पक्षಕ್ಕೆ, भारतीय जनता पक्षಕ್ಕೆ। ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು 2014ರಿಂದ ಇಲ್ಲಿವರೆಗೆ ಇಡೀ ಭಾರತ ದೇಶದಲ್ಲಿ ಒಳ್ಳೆ ಉತ್ತಮ ಕೆಲಸವನ್ನು ಮಾಡಿ ಇಡೀ ನಂಬರ್ 1 ಅನ್ಸ್ಕೊಂಡು ಹೆಸರನ್ನು ತರ್ತಕ್ಕಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ಕೇಂದ್ರ ಸರ್ಕಾರ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು, ಇಡೀ ವಿಶ್ವವನ್ನೇ ಕಡ್ತೆಗೆದು ನೋಡ್ತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಆದರೆ ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗ್ಯದಪ್ಪ ಅಂತಂದ್ರೆ ಕೈಲಾಗಲಾರ್ದ ಜೋಗಿ ಮೇಲೆ ಹರ್ಕೋತಿತ್ತು. ಹಂಗೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ನಮ್ಮ ದೇಶದ ಪ್ರಧಾನಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹೆಸರನ್ನು ಕೆಡಿಸ್ಬೇಕು ಅಂಥೇಳಿ ಈ ನೀಟ್ ಎಕ್ಸಾಮ್ದಲ್ಲಿ ಏನು ಎಕ್ಸಾಮ್ದ ಒಂದು ನೆಪ ಮಾಡಿ ಈ ಬಾಡಿಗೆ ಗುಂಡಾಗಳನ್ನು ಕರ್ಕೊಂಡು ಬಂದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಮುಂದೆ ಹೋರಾಟ ಮಾಡಿ ಉದ್ದೇಶಪೂರ್ವಕವಾಗಿ ಹೆಸರು ಕೆಡಿಸ್ಬೇಕಂತ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿಯವರು ಅವರ ಸಂಸದರು ಇದು ಮಾಡ್ತಾಯಿದ್ದಾರೆ. ಅದರಲ್ಲಿ ಪಾಲ್ಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಜನ ಇದ್ದರೂ ಕೂಡ ಬೇರೆ ಬೇರೆ ಗುಂಡಾಗಳನ್ನು ಕರ್ಕೊಂಬಂದು ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದವರೇ ಮಾಡಿದ್ದಿದ್ದನ್ನು. ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಿ ಒಂದು ಮಾತು ಹೇಳ್ಯಾರ, ಏನಪ್ಪ ಅಂತಂದರೆ ನೀಟ್ ಎಕ್ಸಾಮ್ದಲ್ಲಿ ಏನು ಸೋರಿಕೆ ಆಗಿದೆ, ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರನ ಮೇಲೆ ನಾನು ಕ್ರಮ ತಕ್ಕೋತೀನಿ, ಅವರಿಗೆ ನಾನು ಸುಮ್ಮನೆ ಬಿಡಂಗಿಲ್ಲ ಅಂತಕ್ಕಂಥದ್ದು ನಮ್ಮ ದೇಶದ ಪ್ರಧಾನಿ ಈಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವತ್ತು ಹತಾಶರಾಗಿ ಇವತ್ತು ಕಾಂಗ್ರೆಸ್ನವರು ಇದೇನು ನಾಟಕ ಮಾಡಕತ್ತಾರೆ, ಇದು ನಾಟಕ ಊರುಗಳನ್ನೆಲ್ಲ ಇದನ್ನು ಇಲ್ಲೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಭಾಳ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇದನ್ನು ನೀಟದಲ್ಲಿ ಇವತ್ತು ಎಷ್ಟೋ ಮೆಡಿಕಲ್ ಕಾಲೇಜಲ್ಲಿ ಇವತ್ತು 60 ವರ್ಷ ಈ ಕಾಂಗ್ರೆಸ್ನವ್ರು ಏನು ಮಾಡೋದು, ಇವತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಮಾಡೋರು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಬೆನ್ನೆಲುವಾಗಿ ಸಪೋರ್ಟ್ ಮಾಡ್ತಕ್ಕಂಥ ನಮ್ಮ ಧೀಮಂತ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಇದನ್ನೆಲ್ಲ ಬಿಟ್ಕೊಂಡು ಉದ್ದೇಶಪೂರ್ವಕವಾಗಿ ಇದು ಮಾಡ್ಯಾರ. ಇದನ್ನು ನಾವು ಖಂಡನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾನು ಬಯಸ್ತೇನೆ. ಸರ್ಕಾರ ಜವಾಬ್ದಾರಿ ಇದೆ ಸರ್. ಅವ್ರು ಕೂತಿರ್ತಾರೆ 20 ದಿವಸ ಉಪವಾಸ ಸತ್ಯಾಗ್ರಹ ಅಲ್ಲಿ ಹೋಗಬೇಕಾಗಿತ್ತು, ಅವ್ರ ಮಾತು ಕೇಳಬೇಕಾಗಿತ್ತು ಸರ್. ಅಲ್ಲಿ ಹೋಗಿಲ್ಲ. ಯಾರು ಹೋಗ್ಬೇಕಾಗಿತ್ತು? ಸರ್ಕಾರ ಹೋಗಬೇಕಾಗಿತ್ತು. ಸರ್ಕಾರ ಹೋಗಿಲ್ಲ, ಅವ್ರಿಗೆ ತಗೊಲೆ ತಪ್ಪದ್ರಿ. ಅವ್ರ ಸರ್ಕಾರ ಇದ್ದಿದ್ದ ಕೆಲಸ ಅದೇ ಅಲ್ಲ. ಅವ್ರು ಈಗ ನಮ್ಮವ್ರೆಲ್ಲರೂ ಹೋಗಿ ಬಂದಾರ, ಅಲ್ಲಿ ನಮ್ಮವ್ರೆಲ್ಲರೂ ಹೋಗಿ ಬಂದಾರ. ಹಾಂ ಅಲ್ಲ, ಉಳುಕಿದವರು ಎಲ್ಲರೂ ಹೋಗ್ಯಾರಲ್ಲ, ಎಲ್ಲರೂ ಹೋಗ್ಯಾರ. ಗೃಹ ಮಂತ್ರಿಯವರು ಅವರು ಬರ್ತಾರೆ, ಅವರು ಬಿಡಂಗಿಲ್ಲ. ಆದರೆ ಏನಾಗ್ಯದ, ಕಾಂಗ್ರೆಸ್ನವ್ರಿಗೆ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಕೆಲಸ ಇಲ್ಲದ ಬಟ್ಟಿಗೆ ಈ ರೀತಿ ಮಾಡ್ಕೊತೊಂಡ್ರೆ ಇದನ್ನು ಅವರ ಏನು ಆಸೆ ಅದ ಅದು ಈಡೇರೋದಿಲ್ಲ. ಇದನ್ನ ಇಲ್ಲೇ ಕೈ ಬಿಡ್ಬೇಕಂತೇಳಿ ಖಂಡನೆಯನ್ನು ಮಾಡ್ಲಿಕ್ಕೆ ಬಯಸ್ತಾರೆ. ಇಲ್ಲ, ಇವರೇನು ನಡೀತಿಲ್ಲ. ಇಲ್ಲೇ ಪ್ರಧಾನಿಯವರು ನಿಮ್ಗೊಂದಿರಲಿ, ಭಾಳ ಕಡೆ ಎಲ್ಲ ಕಡೆ ನಿಗಾ ಇಟ್ಟಾರ. ಇವತ್ತು ನಿಗಾ ಇಟ್ಕೊಂಡು ಎಲ್ಲನೂ ಎಲ್ಲಿ ಯಾರು ತಪ್ಪಿಸ್ತಾರೆ ಮಾಡ್ಯಾರ ಅವ್ನು ಈಗಾಗಲೇ ಅವ್ರು ಕಂಡು ಹಿಡಲಿಕ್ಕೆ ಒಂದು ತಂಡನೂ ಕೂಡ ಮಾಡಿದ್ದಾರೆ. ಅದನ್ನು ಮಾಡಿ ಅವ್ರ ಮೇಲೆ ಕ್ರಮ ತಕ್ಕೋದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಮನಮೋಹನ್ ಸಿಂಗ್ ಅವರಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೆಸರು ಪಡೆದಾರ ಅವರು. ಯಾವುದು ಈ ನೋಡಿ, ಸ್ಟೂಡೆಂಟ್ ಮ್ಯಾಗ ಲಾಠಿ ಚಾರ್ಜ್ ಮಾಡಿದ್ದು ನಾವು ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನೇ. ಅದನ್ನು ತಪ್ಪೇ. ಅದನ್ನು ಕಾಂಗ್ರೆಸ್ನವರು ಉದ್ದೇಶಪೂರ್ವಕ ಮಾಡಕ್ಕೆ ಹಚ್ಚಾರ ಅವ್ರು, ಮತ್ತೊಂದು ನಮ್ಮದೇನಿಲ್ಲ. ಅದನ್ನು ನೀಟ್ ಎಕ್ಸಾಮ್ ಮುಗಿದದ, ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಮರಳಿ ಮತ್ತು ಪ್ರಶ್ನೆ ಪತ್ರಿಕೆ ರೆಡಿ ಆಯಿತು. ವಿದ್ಯಾರ್ಥಿಗಳ ಪರೀಕ್ಷೆ ಬರೆದು ಇವತ್ತು ತಮ್ಮ ಸೀಟನ್ನು ಪಡೆದುಕೊಂಡು MBBS ಅಡ್ಮಿಷನ್ ಮಾಡಿದ್ದಾರೆ. ಅವ್ರೀಗ ಇನ್ನು ಯಾರಿಗೆ ಸೀಟ್ ಸಿಕ್ಕಿಲ್ಲ, ಅವ್ರು ಬೇರೆ ಕಾಲು ಹುಡುಕೋಂಥ ಸಂದರ್ಭದಾರ ಅವರು. ಇವತ್ತು ಯಾಕೆ ನೀವು ಪ್ರತಿಭಟನೆ ಮಾಡೋಕ್ಕೈತಿ ಡೆಲ್ಲಿ ಒಳಗೆ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೇಳೋಕ್ಕಿಲ್ಲಿ ಹೋರಾಟ ಹಮ್ಮಿಕೊಂಡಿವಿ ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ರಾಜ್ಯದಲ್ಲಿ ಹಾಕಾರದ ಬರಗಾಲ ಬಿದ್ದದ, ಜನ ಎಲ್ಲ ಗೋಳಿ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಜಂತರ್ ಮಂತರಲ್ಲಿ ಹೋಗಿ ನೀವು ಹೋರಾಟ ಮಾಡೋಕ್ಕೆ ನಿಮ್ಗೆ ನೈತಿಕ ಹಕ್ಕು ಏನು ಅಂತ ಕೇಳೋ ಸಲಿಂದ ನಾವು ಭಾರತೀಯ ಜನತಾ ಪಕ್ಷ ಬಿಜಾಪುರ ಹೋರಾಟ ಹಮ್ಮಿಕೊಂಡಿವಿ. ಇದು ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡೋದು ಸರಿನಾ ಸರ್? ಸ್ಟೂಡೆಂಟ್ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ವಾತಾವರಣ ಕ್ರಿಯೇಟ್ ಮಾಡಿದಾರಲ್ಲ, ಇದು ದುರುದ್ದೇಶ.
ಬಡಪಾಯಿ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡಿದ್ದಾರೆ ಅವರು. ಬಳಸ್ಕೊಂಡು ಈ ರೀತಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದವರು ಭಾರತೀಯ ಜನತಾ ಪಕ್ಷ ಅಲ್ಲ, ಮೋದಿ ಅವರಲ್ಲ. ಇದು ಕಾಂಗ್ರೆಸ್ಸಿನ ದುರಾಡಳಿತ. ಯಾಕಂದರೆ ಅವರು ಆಡಳಿತದಲ್ಲಿ ಅವರು ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳೋಕ್ಕಾಗಿಲ್ಲ. ಇವತ್ತು ರಾಜೀವ್ ಗಾಂಧಿ ಅವರು ಹತ್ಯೆ ಆದದ್ದೇನು ಭಾರತೀಯ ಜನತಾ ಸರ್ಕಾರದಾಗ? ಕಾಂಗ್ರೆಸ್ ಸರ್ಕಾರದಲ್ಲಿನ ರಾಜ್ಯದ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯಿತು, ಕಾಂಗ್ರೆಸ್ ಸರ್ಕಾರದಲ್ಲಿನ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯಿತು. ಅಂದರೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಂಥ ಕಾಂಗ್ರೆಸ್ಸಿನ ಒಂದು ಮನಸ್ಥಿತಿ ಅದ, ಈಗೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ರೀ? ನೀವು ಸ್ಟೂಡೆಂಟ್ ಮೇಲೆ ಲಾಠಿ ಚಾರ್ಜ್ ನನಗೆ ಅನ್ಸೋದು ಸರ್, ಸ್ಟೂಡೆಂಟಲ್ಲಿ ಭಾಳ ಜನ ಇರಲೇ ಇಲ್ಲ. ಅಲ್ಲಿ ಇದ್ದವರೆಲ್ಲ ಸ್ಟೂಡೆಂಟ್ನ ವೇಷ ಹಾಕೊಂಡು ಬಂದಂಥ ಈ ದುಷ್ಟ ಶಕ್ತಿಗಳಿದ್ದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರಿ ಅಲ್ಲಿಗೆ ನೀವು ಹೇಳ್ಬೇಕನು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಎಲ್ಲ ಮಂಡಲಗಳ ಪ್ರಮುಖರಲ್ಲಿ, ಕಾರ್ಯಕರ್ತರಲ್ಲಿ, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಲ್ಲಿ ಈ ಒಂದು ಹೋರಾಟ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ. ಇದು ಯಾಕಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತ ಕೇಳಿದ್ರೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇಡೀ ಜಗತ್ತಿಗೆ ಅಲ್ಲ ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಹೀನತೆಗೆ ತರಬೇಕು ಅನ್ನುವಂಥ ಒಂದು ಈ ಸರ್ಕಾರದಿಂದ ಕುಮ್ಮುಖದಿಂದ ಏನದ ಈ ಒಂದು ದಿಲ್ಲಿ ಒಳಗೆ ಅವರ ಒಂದು ವಿದ್ಯಾರ್ಥಿಗಳನ್ನು ತಗೊಂಡು, ಗುಂಡಾಗಳನ್ನು ತಗೊಂಡು ಆ ಒಂದು ಕಾರ್ಯವನ್ನು ನಡೆಸಿದ್ದಕ್ಕಾಗಿ ನಮ್ಮ ಹೋರಾಟ ಈ ಒಂದು ಖಂಡಿಸಬೇಕಾಗ್ತದೆ. ಇಡೀ ಗುರುತದವರಿಗೆಲ್ಲ ನರೇಂದ್ರ ಮೋದಿ ಅವರಿಗೆ ಹ್ಯಾಂಗರೆ ಮಾಡಿ ಅವರ ಒಂದು ಹೆಸರು ಸುಮಾರು ಮಾಡಬೇಕು. ಭಾಳ ಮುಂದೆ ಹೋಗ್ಲಿಕ್ಕತ್ತದ ಜಗತ್ತ ನರೇಂದ್ರ ಮೋದಿಜಿ ಅವರಿಂದ ಹೇಳಿ ಅವ್ರಿಗೆ ಹೊಟ್ಟೆ ಉರಿದೇನದ ವಿದ್ಯಾರ್ಥಿಗಳನ್ನು ಮುಂದೆ ತಗೊಂಡು, ಗುಂಡಾಗಳನ್ನು ಮುಂದೆ ತಗೊಂಡು ಅವರ ಒಂದು ಕಾರ್ಯವೈಖರಿಯನ್ನು ನಡೆಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ನಾವೇನದ ಖಂಡಿಸಬೇಕಾಗ್ತದೆ. ಇವತ್ತು ದೇಶದೊಳಗೆ ನಮ್ಮ ಹೆಣ್ಣುಮಕ್ಕಳು, ನಮ್ಮ ರೈತಾಪಿ ವರ್ಗದವರು, ನಮ್ಮ ಎಲ್ಲ ಇಲಾಖೆ, ಇವತ್ತು ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲ ಇಲಾಖೆದವರು ಕೂಡ ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟೇ ಕುತಂತ್ರಗಿರಿ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಯಾವ ಕಾಲಕ್ಕಾದ್ರೂ ಏನೂ ಆಗಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ
ಅಂತ ಒಬ್ಬ ದೈವಿ ಶಕ್ತಿ ಪುರುಷ ಇವತ್ತು ನಮ್ಮ ದೇಶಕ್ಕೆ ಹುಟ್ಟೆನ್ನೋಂಥದ್ದು ನಾವು ನೀವು ಕೂಡಿ ಹೆಮ್ಮೆ ತರುವಂತ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇಶದಲ್ಲಿ ನೀಟ್ ಪರೀಕ್ಷೆ ಗೊಂದಲವನ್ನ ಏನಾಗಿದೆ ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮಗೆ ಅನ್ಯಾಯ ಆಗ್ಯದ ಅಂತೇಳಿ ನ್ಯಾಯ ಕೇಳೋದು ತಪ್ಪಂತ ಹೇಳಿ ನಾವು ಕೂಡ ಹೇಳಂಗಿಲ್ಲ. ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು ಆ ವಿದ್ಯಾರ್ಥಿಗಳ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದವರು ಏನು ಹುನ್ನಾರ ನಡೆಸಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನು ಮುಂದಿಟ್ಟು ಇವರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಏನೇನು ಥರ ಇವತ್ತು ಈ ದೇಶದಲ್ಲಿ ನಡೆದಿದೆ ಅಂತಂದ್ರೆ ಅಲ್ಲಿ ನೋಡ್ಬೋದು ನೀವು. ಆ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಏನು ನಮ್ಮ ಅಧಿಕಾರಿಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲ ಅವರು ಕಾಂಗ್ರೆಸ್ಸಿನ ಒಂದು ಗುಂಡಾಗಳು, ಕಾಂಗ್ರೆಸ್ಸಿನ ಮತ್ತು ಆಮ್ ಆದ್ಮಿ ಪಾರ್ಟಿ ಬೇರೆ ಬೇರೆ ಪಕ್ಷದ ಒಂದು ಗುಂಡಾಗಳು. ಇದರ ಅರ್ಥ ಏನಂತಂದರೆ ಆ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆಯನ್ನು ಮುಂದಿಟ್ಕೊಂಡು ಏನು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾಂಗ್ರೆಸ್ ಪಾರ್ಟಿ ನಡೆಸಿದಂಥ ಈ ಏನು ಗುಂಡಾವರ್ತನೆಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಇನ್ನು ರಾಹುಲ್ ಗಾಂಧಿಯವರು ದೇಶದಲ್ಲಿ ಈ ಹೋರಾಟದಲ್ಲಿ ಏನು ಈ ಗುಂಡಾವರ್ತನೆಯನ್ನು ತೋರ್ತಾ ಇದ್ದಾರೆ, ಇಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ KPSC ಹಗರಣ ಆಗಿದೆಯಲ್ಲ, ಯಾಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ನವರು? ಇಲ್ಲಿನೂ ಕೂಡ ಮಾಡಬೇಕಲ್ಲ, ಅವ್ರದೇ ಸರ್ಕಾರದ ಅವರೇ ಹಗರಣ ಮಾಡಿದ್ದಾರೆ, ಇಲ್ಲಿನೂ ಕೂಡ ಹೋರಾಟ ಮಾಡಿರಿ. ಯಾಕೆ ಮಾಡೋಂಗಿಲ್ಲ? ಅದನ್ನೇ ಯಾಕೆ ಇಟ್ಟುಕೊಂಡು ನೀವು ಇದನ್ನು ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ಮುಂದೆ ಮಾಡ್ತಾರೂ ಕೂಡ ನಮಗೂ ಕೂಡ ಭರವಸೆ ಇದೆ. ಹೋರಾಟ ಮಾಡಿರಿ, ಬೇಡ ಅಂತ ಹೇಳಂಗಿಲ್ಲ ನೀವು ಅವ್ರಿಗೆ ಸಾಥ್ ಕೊಡ್ರಿ, ನ್ಯಾಯ ಕೇಳ್ರಿ. ಆದ್ರೆ ಗುಂಡಾವರ್ತನೆ ಮಾಡೋದು ಎಷ್ಟು ಸರಿ ನಿಮ್ಮದು? ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ಹೊಡಿತೀರಿ, ಪೊಲೀಸರಿಗೆ ಸಿಕ್ಕಂಗೆ ಹೊಡಿತೀರಿ, ಏನು ಬೇಕಾದಂಗೆ ಮಾತಾಡ್ತೀರಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ. ಏನು ಉದ್ದೇಶ ನಿಮ್ಮದು? ನೀವು ಈ ಹೋರಾಟ ಮಾಡಬೇಕಾದ್ರೆ ನೀಟ್ ವಿಷಯ ಇಟ್ಕೊಂಡು ಮಾಡಿರಿ. ನೀವು ಏನೇನೋ ಮಾತಾಡ್ತೀರಿ, ಏನು ಅದೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿಲ್ಲ. ಶ್ರೀಲಂಕಾದಲ್ಲಿ ಆದಂಥ ಇಲ್ಲಿನೂ ಮಾಡ್ತೀವಿ, ನಾವು ಬಾಂಗ್ಲಾದೇಶದಲ್ಲಿ ಆದಂಥದ್ದು, ಆಮೇಲೆ ನೇಪಾಳದಲ್ಲಿ ಆದಂಗ ಇಲ್ಲಿನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮ ಉದ್ದೇಶ ಏನದ? ಪಾರ್ಲಿಮೆಂಟ್ ಬೆಂಕಿ ಹಚ್ತೀವಿ ಅಂತ ಹೇಳ್ತೀರಿ. ಏನು ಕಾರಣ? ಉದ್ದೇಶ ನಿಮ್ಮದು ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಅಲ್ಲ ನಿಮ್ಮದು. ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಈ ಥರ ಮಾಡ್ತಾ ಇದ್ದಿರಲ್ಲ. ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ನಾವು ಖಂಡನೆಯನ್ನು ಮಾಡ್ತೀವಿ. ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡಲು ಮತ್ತೆ जुड़े रहिएगा आपके अपने चैनल बीजापुर समय के साथ।